ಇಡೀ ಕೆನಡಾ ದೇಶವನ್ನ ಕಬ್ಜಾ ಮಾಡೋಕೆ ಹೋಗ್ತಾ ಇದೆ ಅಮೆರಿಕ. ಜಸ್ಟಿನ್ ಟ್ರುಡೋ ರಾಜೀನಾಮೆ ಬೆನ್ನಲ್ಲೇ ಪಕ್ಕದ ದೇಶದಲ್ಲಿ ಆಟ ಶುರು ಮಾಡಿದ್ರ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. I intend to resign as party leader, as prime minister. ಕೆನಡಾದಲ್ಲಿ ಕೂಡ ಇನ್ನು ಮುಂದೆ ದೊಡ್ಡಣ್ಣನ ಮಾತೆ ಇಲ್ಲಿ ನಡೆಯುತ್ತೆ. ಪನಾಮಾ, ಗ್ರೀನ್ಲ್ಯಾಂಡ್ ಜೊತೆಗೆ ಕೆನಡಾದಲ್ಲಿ ಕೂಡ ಇನ್ನು ಮುಂದೆ ದೊಡ್ಡಣ್ಣನ ಮಾತೆ ಇಲ್ಲಿ ನಡೆಯುತ್ತಾ. ಸ್ನೇಹಿತರೆ, ಅಮೆರಿಕ ಅಧ್ಯಕ್ಷರಾಗಿ ನಿಯೋಜನೆಗೊಂಡಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರ ಸ್ವೀಕರಿಸೋಕೆ ಇನ್ನು 12 ದಿನ ಬಾಕಿ ಇದೆ. ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸೋಕ್ಕೂ ಮುಂಚೆನೆ ಟ್ರಂಪ್ ಅವರು ದಿನಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಇಡೀ ವಿಶ್ವದ ಮೇಲೆ ಅಧಿಪತ್ಯ ಸ್ಥಾಪಿಸೋ ಕನಸನ್ನು ಅವರು ಕಾಣ್ತಾ ಇದ್ದಾರೆ. ಹಲವು ದೇಶಗಳ ಸಾರ್ವಭೌಮತೆಯನ್ನ ಇಲ್ಲಿ ಟ್ರಂಪ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಕೆನಡಾ ದೇಶ ಅಮೆರಿಕದ 51ನೇ ರಾಜ್ಯ ಆಗಬೇಕು ಅಂತ ಹೇಳಿದ್ರು. ಇದು ಇಡೀ ಕೆನಡಾ ದೇಶದವ್ರನ್ನ ಕೆರಳಿಸ್ತಿತ್ತು. ಈಗ ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ ರಿಸೈನ್ ಮಾಡಿದ್ರು, ಕುರ್ಚಿಯಿಂದ ಅವರು ಕೆಳಗಿಳಿದ್ರು. ಇದನ್ನೇ ಕಾಯ್ತಿದ್ದಂತಹ ಟ್ರಂಪ್ ಮತ್ತೆ ಇಲ್ಲಿ ಕೆನಡಾವನ್ನ ಒಂದು ಕಬ್ಜಾ ಮಾಡುವಂತಹ ಮಾತನಾಡಿದ್ದಾರೆ. ಭಾರತದ ವಿರುದ್ಧ ಸದಾ ಖ್ಯಾತೆ ತೆಗೆಯುತ್ತಿದ್ದಂತಹ ಪ್ರಧಾನಿ ಜಸ್ಟಿನ್ ಟ್ರೂಡೋ ಅವರು ಅಲ್ಲಿನ ಆಂತರಿಕ ರಾಜಕೀಯ ತಿಕ್ಕಾಟದಿಂದ ಈಗ ರಾಜೀನಾಮೆ ನೀಡಿದ್ರು. ಅವರು ರಿಸೈನ್ ಮಾಡಿದ ಕೆಲವೇ ಹೊತ್ತಲ್ಲಿ ಇಡೀ ಕೆನಡಾವನ್ನೇ ಅಮೆರಿಕದ ಜೊತೆ ವಿಲೀನ ಮಾಡ್ತೀವಿ ಅಂತ ಇಲ್ಲಿ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಕೆನಡಾವನ್ನ ಅಮೆರಿಕದ 51ನೇ ರಾಜ್ಯವನ್ನಾಗಿ ಮಾಡಬೇಕು ಅಂತೇಳಿ ಇನ್ನೊಂದು ಹೊಸ ವಿವಾದವನ್ನು ಸೃಷ್ಟಿಸಿದ್ದಾರೆ ಟ್ರಂಪ್ ಅವರು. 2017ರಿಂದ 2021ರವರೆಗೂ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರಾಗಿರ್ತಾರೆ. ಈ ಒಂದು ಮೊದಲ ಬಾರಿ ಅಧ್ಯಕ್ಷರಾಗಿದ್ದಂತಹ ಟೈಮಲ್ಲೂ ಕೂಡ ಟ್ರೂಡೋ ಅವರು ಅಮೆರಿಕದ ಜೊತೆ ಒಂದು ಒಳ್ಳೆ ಸಂಬಂಧವನ್ನು ಇಟ್ಕೊಂಡಿರಲಿಲ್ಲ. ಈಗ ಎಲೆಕ್ಷನ್ ಗೆದ್ದಿರುವಂತಹ ಟ್ರಂಪ್ ಮುಂದೆ ಕೆನಡಾವನ್ನು ಕಬ್ಜಾ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ದೇಶವನ್ನು ಅಮೆರಿಕದ ಜೊತೆ ಸೇರಿಸೋಕ್ಕಿಲ್ಲ, ಆಗಲ್ಲ. ಆದರೂ ಕೂಡ ಟ್ರಂಪ್ ವಿನಾಕಾರಣ ಇಂಥದ್ದೊಂದು ಹೇಳಿಕೆ ಕೊಡ್ತಾ ಇರೋದು ವಿವಾದಕ್ಕೆ ಕಾರಣ ಆಗಿದೆ. ಕೆನಡಾದಲ್ಲಿರುವಂಥ ಜನರೇ ನಮ್ಮ ದೇಶವನ್ನು ಅಮೆರಿಕದ ಜೊತೆ ವಿಲೀನ ಮಾಡಿ ಅಂತ ಕೇಳ್ಕೋತಾರೆ. ಹೀಗಾಗಿ ಕೆನಡಾವನ್ನು ನಮ್ಮ ಜೊತೆ ವಿಲೀನ ಮಾಡಿದ್ರೆ ಅಲ್ಲಿರುವಂತಹ ಎಲ್ಲ ವ್ಯಾಪಾರದ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳೋದು ಇಲ್ಲಿ ಟ್ರಂಪ್ ಅವರು. ಟ್ರಂಪ್ ಅವರ ಈ ಒಂದು ಪ್ರಸ್ತಾವಕ್ಕೆ ಕೆನಡಾ ಕಡೆಯಿಂದ ಯಾವುದೇ ರಿಯಾಕ್ಷನ್ ಬಂದಿಲ್ಲ. ಇನ್ನು ಟ್ರೂಡೋ ಅವರ ರಾಜೀನಾಮೆ ನೀಡೋಕ್ಕೆ ಇಲ್ಲಿ ಭಾರತದ ವಿರೋಧಿ ಧೋರಣೆ ಕೂಡ ಇಲ್ಲಿ ಕಾರಣ ಆಗಿರ್ಬೋದು. ಜಸ್ಟಿನ್ ಟ್ರೂಡೋ ಅವರು ಈ ಮೊದಲಿಂದಲೂ ಕೂಡ ಭಾರತದ ವಿರೋಧವನ್ನು ಕಟ್ಟಿಕೊಳ್ತಾ ಇದ್ರು. ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿರ್ಜರ್ ಏನಿದೆ, ಅವನ ಹತ್ಯೆ ವಿಚಾರದಲ್ಲಿ ಭಾರತದ ಪಾತ್ರ ಇದೆ ಅಂತ ಅವರು ಇಲ್ಲ ಸಲ್ಲದ ಆರೋಪ ಮಾಡಿರ್ತಾರೆ. ಇದಾದಮೇಲೆ ಕೆನಡಾದಲ್ಲಿರುವಂತಹ ಭಾರತದ ರಾಯಭಾರಿಗಳನ್ನು ಕೂಡ ವಾಪಸ್ ಕಳಿಸ್ಕೊಟ್ಟಿರ್ತಾರೆ. ಇದು ಕೂಡ ಒಂದು ವಿವಾದ ಶುರುವಾಗಿರ್ತದೆ. ಇದಾದಮೇಲೆ ಕೆನಡಾದಲ್ಲಿ ಹಿಂದೂಗಳ ಮೇಲೆ ಅಟ್ಯಾಕ್ ಆಗುತ್ತೆ, ಹಿಂದೂ ದೇಗುಲಗಳ ಮೇಲೆ ಅಟ್ಯಾಕ್ ಆಗುತ್ತೆ. ಇಲ್ಲಿ ಖಲಿಸ್ತಾನಿ ಉಗ್ರರಿಗೆ, ಖಲಿಸ್ತಾನಿ ಹೋರಾಟಗಾರರಿಗೆ ಇಲ್ಲಿ ಟ್ರೂಡೋ ಸರ್ಕಾರನೇ ಇಲ್ಲಿ ನೇರವಾಗಿ ಸಪೋರ್ಟ್ ಮಾಡ್ತಾ ಇರುತ್ತೆ. ಇವೆಲ್ಲ ವಿಚಾರಗಳಿಂದ ಟ್ರೂಡೋ ಅವರ ಸರ್ಕಾರದ ವಿರುದ್ಧ ಅವರದ್ದೇ ಲಿಬರಲ್ ಪಾರ್ಟಿ ಏನಿದ್ದಾರೆ ಅವರೇ ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ. ತಮ್ಮ ಲಿಬರಲ್ ಪಕ್ಷದಲ್ಲೇ ಒಂದು ಆಂತರಿಕ ಕಲಹ ಉಂಟಾಗುತ್ತೆ. ಇದೇ ಕಾರಣಕ್ಕೆ ಜಸ್ಟಿನ್ ಟ್ರೂಡೋ ಅವರು ರಾಜೀನಾಮೆ ನೀಡಬೇಕಾಗುತ್ತೆ. ಟ್ರೂಡೋ ರಿಸೈನ್ ಮಾಡಿದ್ದೇ ಸಾಕು ಅಂತ ಕಾಯ್ತಾ ಇದ್ದಂತಹ ಟ್ರಂಪ್ ಈಗ ಮತ್ತೊಂದು ಕಿರಿಕ್ ತೆಗಿತಾ ಇದ್ದಾರೆ. ಟ್ರಂಪ್ ಅವರು ಕೆನಡಾ ಜೊತೆ ಒಂದೇ ಅಲ್ಲ, ಗ್ರೀನ್ಲ್ಯಾಂಡ್, ಪನಾಮಾ ಕಾಲುವೆ ಮೇಲೂ ಕೂಡ ಇಲ್ಲಿ ಕಣ್ಣಿಟ್ಟಿದ್ದಾರೆ. ರಾಷ್ಟ್ರೀಯ ಭದ್ರತೆ ಹಾಗೆ ಜಾಗತಿಕ ಸ್ವಾತಂತ್ರ್ಯದ ದೃಷ್ಟಿಯಿಂದ ಗ್ರೀನ್ಲ್ಯಾಂಡ್ ನಮ್ಮ ಕಂಟ್ರೋಲಲ್ಲಿ ಇರಬೇಕು ಅಂತ ಅವ್ರು ಹೇಳ್ಕೊತಾ ಇದ್ದಾರೆ. ಆದರೆ ಇದಕ್ಕೆ ಗ್ರೀನ್ಲ್ಯಾಂಡ್ ಪ್ರಧಾನಿ ಮ್ಯೂಟ್ ಎಜ್ಡೆ ತಿರುಗೇಟ್ ಕೊಟ್ಟಿದ್ದಾರೆ. ಗ್ರೀನ್ಲ್ಯಾಂಡ್ ನಮ್ಮದು, ನಾವು ಮಾರಾಟಕ್ಕಂತ ನಮ್ಮ ದೇಶನ ಇಟ್ಟಿಲ್ಲ, ಮುಂದೆನೂ ನಾವು ನಮ್ಮ ದೇಶನ ಮಾರಾಟಕ್ಕೆ ಇಡಲ್ಲ, ನಾವು ನಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊಳ್ಳೋಕೆ ನಾವು ಇಷ್ಟಪಡಲ್ಲ ಅಂತ ಅವರೊಂದು ಹೇಳಿ ಟ್ರಂಪ್ಗೆ ತಿರುಗೇಟ್ ಕೊಟ್ಟಿದ್ದಾರೆ. ಡೆನ್ಮಾರ್ಕ್ ಭಾಗವಾಗಿದ್ದಂತಹ ಗ್ರೀನ್ಲ್ಯಾಂಡ್ 2009ರಲ್ಲಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ಳುತ್ತೆ. ಗ್ರೀನ್ಲ್ಯಾಂಡ್ ದೇಶ ಏನಿದೆ ಅದು ಹೆಚ್ಚು ಕಮ್ಮಿ ಭಾರತದಷ್ಟೇ ಇದೆ. ಆದರೆ ಅಲ್ಲಿ 90%ಕ್ಕೂ ಹೆಚ್ಚು ಭೂಪ್ರದೇಶ ಏನಿದೆ ಅದು ಮಂಜಿನಿಂದ ಆವರಿಸಿದೆ. ಇಷ್ಟೊಂದು ದೊಡ್ಡ ದೇಶದಲ್ಲಿ ಇರೋದು ಬರೀ 56,000 ಜನಸಂಖ್ಯೆ ಮಾತ್ರ. ಹೀಗಾಗಿ ಈ ಒಂದು ದೊಡ್ಡ ದ್ವೀಪ ರಾಷ್ಟ್ರದ ಮೇಲೆ ಇಲ್ಲಿ ಅಮೆರಿಕ ಕಣ್ಣಿಟ್ಟಿದೆ. ಇನ್ನೊಂದು ಕಡೆ ಪನಾಮಾ ಕಾಲುವೆ ಮೇಲೂ ಕೂಡ ಟ್ರಂಪ್ ಕಣ್ಣಿಟ್ಟಿದ್ದಾರೆ. ದಕ್ಷಿಣ ಅಮೆರಿಕ ಹಾಗೆ ಉತ್ತರ ಅಮೆರಿಕದ ನಡುವೆ ಇರುವಂಥ ಈ ಒಂದು ಪನಾಮಾ ಕಾಲುವೆ ಬಗ್ಗೆ ಇಲ್ಲಿ ಟ್ರಂಪ್ ತಕರಾರು ತೆಗಿತಾರೆ. ಎರಡೂ ಖಂಡಗಳನ್ನು ಈ ಒಂದು ಕಾಲುವೆ ಬೇರ್ಪಡಿಸುತ್ತೆ. ಜಗತ್ತಿನ ಅತಿ ದೊಡ್ಡ ಮಾನವ ನಿರ್ಮಿತ ಕಾಲುವೆಗಳ ಪೈಕಿ ಈ ಒಂದು ಪನಾಮಾ ಕಾಲುವೆ ಕೂಡ ಒಂದು. ಪನಾಮಾದ ಒಂದು ಭಾಗದಲ್ಲಿ ಅಟ್ಲಾಂಟಿಕ್ ಸಾಗರ ಇದ್ದರೆ ಇನ್ನೊಂದು ಭಾಗದಲ್ಲಿ ಒಂದು ದೊಡ್ಡ ಪೆಸಿಫಿಕ್ ಸಾಗರ ಇದೆ. ಪೆಸಿಫಿಕ್ ಸಾಗರ ಹಾಗೆ ಅಟ್ಲಾಂಟಿಕ್ ಸಾಗರಕ್ಕೆ ಹೋಗಬೇಕು ಅಂದರೆ ಹಡಗುಗಳು ಈ ಒಂದು ಪನಾಮಾ ಕಾಲುವೆ ಮೂಲಕನೇ ಹಾದು ಹೋಗಬೇಕು. ಈ ಪನಾಮಾ ಕಾಲುವೆ ಏನಿದೆ ಇದನ್ನು 1904ರಿಂದ 1914 ಅವಧಿಯಲ್ಲಿ ಒಂದು 10 ವರ್ಷದ ಅವಧಿಯಲ್ಲಿ ಒಂದು ಕಾಲುವೆ ನಿರ್ಮಿಸಲಾಗುತ್ತೆ. ಭೂಮಿ ಮೇಲಿನ 2 ಮಹಾಸಾಗರಗಳಿಗೆ ಹಡಗು ಸಾರಿಗೆಗೋಸ್ಕರ ಒಂದು ಕಾಲುವೆನ
ಅಗದು 77 ಕಿಲೋಮೀಟರ್ ಅಷ್ಟು ಉದ್ದದ ಒಂದು ಕಾಲುವೆ ನಿರ್ಮಿಸ್ತಾರೆ. ಈ ಕಾಲುವೆ ಏನಾದರೂ ಇಲ್ದಿದ್ದೇ ಹೋಗಿದ್ರೆ ಅಮೆರಿಕದ ಪಶ್ಚಿಮ ಭಾಗದಿಂದ ಪೂರ್ವ ಭಾಗಕ್ಕೆ ಹೋಗಬೇಕು ಅಂತಂದರೆ ಇಡೀ ದಕ್ಷಿಣ ಅಮೆರಿಕ ಖಂಡವನ್ನು ಸುತ್ತಾಕೊಂಡು ಹೋಗಬೇಕಿತ್ತು. ಈ ಕಾಲುವೆ ನಿರ್ಮಿಸಿದ್ದು ಕೂಡ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ. ಹೀಗಾಗಿ ಈ ಒಂದು ಕಾಲುವೆ ಏನಿದೆ ಇದರ ಮೇಲೆ ನಮ್ಮ ಕಂಟ್ರೋಲೇ ಇರಬೇಕು ಅಂತವ್ರ ಈಗಲೂ ಕೂಡ ಹೇಳ್ಕೊತಾ ಇದ್ದಾರೆ. ಒಂದು ಕಡೆಗೆ ಅಮೆರಿಕ ಅಕ್ಕಪಕ್ಕದ ಎಲ್ಲ ದೇಶಗಳ ಜೊತೆಗೆ ಕಿರಿಕ್ ಮಾಡ್ಕೊತಾ ಇದ್ರೆ, ಭಾರತದ ಜೊತೆ ಮಾತ್ರ ತನ್ನ ಒಂದು ರಿಲೇಷನ್ಶಿಪ್ಪನ್ನು ಸ್ವಲ್ಪ ಗಟ್ಟಿ ಮಾಡ್ಕೊತಾ ಇದೆ. ಅದಕ್ಕೆ ಉದಾಹರಣೆ ಅಂತಂದರೆ ಭಾರತದ ಮೇಲಿನ ಒಂದು ನಿರ್ಬಂಧವನ್ನು ಅಮೆರಿಕ ಈಗ ತೆಗೆದುಹಾಕಿದೆ. ನಾಗರಿಕ ಪರಮಾಣು ಸಹಕಾರವನ್ನು ಉತ್ತೇಜಿಸೋಕೆ ಇಲ್ಲಿ ಅಮೆರಿಕ ಮುಂದಾಗಿದೆ. ಭಾರತದಲ್ಲಿರುವಂತಹ ಇಂದಿರಾ ಗಾಂಧಿ ಪರಮಾಣು ಸಂಶೋಧನಾ ಕೇಂದ್ರ ಹಾಗೆ ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್ ಮೇಲೆ ಅಮೆರಿಕ ಈ ಹಿಂದೆ ಕೆಲವೊಂದು ನಿರ್ಬಂಧಗಳನ್ನು ಹಾಕಿತ್ತು. ಆದರೆ ಈಗ ಆ ನಿರ್ಬಂಧಗಳನ್ನು ತೆಗೆದುಹಾಕೋದಾಗಿ ಇಲ್ಲಿ ಅಮೆರಿಕದ ರಕ್ಷಣಾ ಸಲಹೆಗಾರ ಜೇಕ್ ಸುಲಿವಾನ್ ಅವರೇ ಹೇಳ್ತಾ ಇದ್ದಾರೆ. ಭಾರತಕ್ಕೆ ಅವರು ಜೇಕ್ ಸುಲಿವಾನ್ ಅವರು ಬಂದಿದ್ದರು. ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವ್ರ ಜೊತೆ ಕೂಡ ಮಾತುಕತೆ ನಡೆಸಿದ್ರು. ಇದೇ ಟೈಮಲ್ಲಿ ಭಾರತದ ಮೇಲೆ ನಾವು ಹಾಕಿದ್ದಂತಹ ಎಲ್ಲ ನಿರ್ಬಂಧಗಳನ್ನು ತೆರವು ಮಾಡ್ತೀವಿ ಅಂತ ಹೇಳ್ಕೊಳ್ತಾ ಇದೆ. ಅಮೆರಿಕ ಈ ಮೊದಲೇ ಹೇಳಿದಂತೆ ಕಿರಿಕ್ ದೇಶ. ಇಡೀ ಪ್ರಪಂಚವನ್ನೇ ನನ್ನ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ಅನ್ನೋಂಥದ್ದು ಆ ದೇಶದ ಒಂದು ಹುಚ್ಚು ಆಸೆ. 1974ರಲ್ಲಿ ಭಾರತ ಮೊದಲ ಬಾರಿ ಒಂದು ಅಣುಪರೀಕ್ಷೆ ಮಾಡುತ್ತೆ. ಆಗಲೂ ಕೂಡ ಅಮೆರಿಕ ವಿರೋಧಿಸುತ್ತೆ. ಇದಾದಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಂಥ ಟೈಮಲ್ಲಿ ಅಂದರೆ 1998ರಲ್ಲಿ ಮತ್ತೆ ಪೋಖ್ರಾನ್ನಲ್ಲಿ 5 ನ್ಯೂಕ್ಲಿಯರ್ ಟೆಸ್ಟನ್ನು ಭಾರತ ಇಲ್ಲಿ ಮಾಡುತ್ತೆ. ಅಂದಿನಿಂದ ಭಾರತ ಕಂಪ್ಲೀಟಾಗಿ ಅಣ್ವಸ್ತ್ರ ಹೊಂದಿರುವಂತಹ ದೇಶವಾಗಿ ಇಲ್ಲಿ ಬದಲಾಗುತ್ತೆ. ಆದರೆ ಭಾರತ ನಮ್ಮದೇ ದೇಶದಲ್ಲಿ ಪೋಖ್ರಾನ್ನಲ್ಲಿ ಪರೀಕ್ಷೆ ನಡೆಸಿದ್ರೂ ಕೂಡ ಅಮೆರಿಕ ತಕರಾರು ತೆಗೆಯುತ್ತೆ. ಇದರ ಜೊತೆಗೆ ಭಾರತದಲ್ಲಿರುವಂಥ ಬಾಬಾ ಆಟಮಿಕ್ ರಿಸರ್ಚ್ ಸೆಂಟರ್, ಇಂದಿರಾ ಗಾಂಧಿ ಪರಮಾಣು ಸಂಶೋಧನಾ ಕೇಂದ್ರ ಏನಿದೆ ಅದರ ಜೊತೆ ಬೇರೆ ದೇಶಗಳ ಸಂಸ್ಥೆಗಳು ವ್ಯಾಪಾರ ಸಂಬಂಧ ಇಟ್ಕೋಬಾರ್ದು, ಯಾವುದೇ ವ್ಯಾಪಾರ ಮಾಡೋಂಗಿಲ್ಲ ಅಂತ ಅಮೆರಿಕ ನಿರ್ಬಂಧ ವಿಧಿಸುತ್ತೆ. 25 ವರ್ಷ ಆದಮೇಲೆ ಈಗ ಅಮೆರಿಕ ಈ ಒಂದು ನಿರ್ಬಂಧವನ್ನು ತೆರವು ಮಾಡಿದೆ. ನಮ್ಮ ದೇಶದ ಅಣು ಕೇಂದ್ರಗಳೇನಿದ್ದಾವೆ ಅದು ಬೇರೆ ದೇಶಗಳ ಅಣು ಸಂಶೋಧನಾ ಕೇಂದ್ರಗಳ ಜೊತೆ ವ್ಯಾಪಾರ ವ್ಯವಹಾರವನ್ನು ಈಗ ಮಾಡ್ಬೋದು. ಅಮೆರಿಕ ಇಲ್ಲಿ ಬೇರೆ ದೇಶಗಳ ಜೊತೆ ಇಷ್ಟೆಲ್ಲ ಆಟ ಆಡ್ತಾ ಇದ್ರೆ ಅವ್ರದ್ದೇ ದೇಶದಲ್ಲಿ ಸ್ವದೇಶಿ ವರ್ಸಸ್ ವಲಸಿಗರು ಅನ್ನೋಂಥ ಒಂದು ಜಟಾಪಟಿಯಲ್ಲಿ ಶುರುವಾಗಿದೆ. ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂತ ಹೇಳ್ಕೊಂಡಿಲ್ಲಿ ಟ್ರಂಪ್ ಅವರು ಅಧಿಕಾರಕ್ಕೆ ಬರ್ತಾರೆ. ಇವರ ಸರ್ಕಾರದಲ್ಲೇ ನೇಮಿಸಿಕೊಂಡಿರುವಂತಹ ಉದ್ಯಮಿ ಎಲಾನ್ ಮಸ್ಕ್ ಏನಿದ್ದಾರೆ ಅವರ ಕಾರ್ಯವೈಖರಿ ಇದೀಗ ವಿವಾದಕ್ಕೆ ಕಾರಣ ಆಗಿದೆ. ಇಲ್ಲಿ ಮಸ್ಕ್ ಅವ್ರು ಏನಂತಾರೆ ಅಂದರೆ, ಇಂಥ ಒಂದು ವೀಸಾದಿಂದಲೇ ನಾನು ಅಮೆರಿಕಕ್ಕೆ ಬರುವಂತಾಯಿತು, ಸ್ಪೇಸ್ ಎಕ್ಸ್ ಅನ್ನೋ ಒಂದು ಸಂಸ್ಥೆಯನ್ನು ಕಟ್ಟೋಕ್ಕೆ ನೆರವಾಯಿತು ಅಂತ ಇಲ್ಲಿ ಮಸ್ಕ್ ಅವ್ರು ಹೇಳ್ತಾರೆ. ಇದೇ ಕಾರಣಕ್ಕೆ ವಿದೇಶದಿಂದ ಬರುವಂತಹ ಯಾರೆಲ್ಲ ಟ್ಯಾಲೆಂಟೆಡ್ ಪರ್ಸನ್ಗಳು ಇರ್ತಾರೆ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಇಲ್ಲಿ ಮಸ್ಕ್ ಅವ್ರು ಹೇಳ್ತಾರೆ. ಮಸ್ಕ್ ಅವರು ಹೇಳೋವಂಥದ್ದೇನೋ ಸರಿ, ಆದರೆ ಟ್ರಂಪ್ ಅವರ ಪಾರ್ಟಿ ರಿಪಬ್ಲಿಕನ್ ಪಕ್ಷ ಏನಿದೆ ಅದರಲ್ಲಿರೋರೇ ಕೆಲವರು ಮಸ್ಕ್ ಅವರ ಮಾತನ್ನು ವಿರೋಧಿಸ್ತಾರೆ. ಸ್ವತಃ ಟ್ರಂಪ್ ಅವರು ಕೂಡ ಒಂದು ವೀಸಾ ವಿಚಾರದಲ್ಲಿ ಖ್ಯಾತೆ ತೆಗಿತಾನೆ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಇನ್ನೊಂದಿಷ್ಟು ಜಟಾಪಟಿಗೆ ಅಂತೂ ಕಾರಣ ಆಗೇ ಆಗುತ್ತೆ. ಬೇರೆ ಬೇರೆ ದೇಶಗಳ ಬಗ್ಗೆ ಖ್ಯಾತೆ ತೆಗೆದಿರುವಂತಹ ಅಮೆರಿಕದ ಬಗ್ಗೆ ನೀವೇನಂತೀರಿ? ನಿಮ್ಮ ಅಭಿಪ್ರಾಯ ತಿಳಿಸಿ, ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ ಲಯನ್ ಟಿವಿ.